ಇನ್ಮ್ಯಾಗೆ ಈ ತಟ್ಟೆಗೆ ಊಟ ಕೊಡ್ಬೇಕು. ತಗೋ, ಇನ್ಮ್ಯಾಕ್ ಅವಳು ಇದ್ರಾಗೆ ತಿನ್ಬೇಕು. ಆಮೇಲೆ ಇಲ್ಲಿರೋ ತಟ್ಟೆಗಳನ್ನೆಲ್ಲ ತಂದು ಒಳಿಕ್ ಮಾಡ್ಗೋ. ಏಯ್, ನಿನಗೆ ಹೇಳ್ತಾರ ತಗೋ ಅಂದೆ. ಮಹಾರಾಜ್ನಾಗೆ ನಮ್ ಬಾವ ಮೆರಿತಿದ್ರು. 6 ತಿಂಗಳು ನಮ್ ಬಾವ ಇದೇ ತಟ್ಟೆನಾಗೆ ತಿಂದಿರೋದು. ಹಂಗೆ ನೀನುವೆ ಈಗ ಇದೇ ತಟ್ಟೆನಲ್ಲಿ ತಿನ್ಬೇಕು. ಪರವಾಗಿಲ್ಲ ಚಂಪಾ, ಈ ತಟ್ಟೆಲ್ ತಿಂದ್ರು ಅನ್ನ, ಚಿನ್ನದ ತಟ್ಟೆನಲ್ಲಿ ತಿಂದ್ರು ಅನ್ನನೇಯ. ಆಮೇಲೆ ನನಗಿದ್ಯಾವ್ದು ಹೊಸ್ದು ಅಲ್ಲ, ಅವಮಾನನೂ ಅಲ್ಲ. ಗೊತ್ತಿಲ್ದೇನೋ ನಮ್ಮ ಅವಯ್ಯ ಈ ತಟ್ಟೆನಲ್ಲಿ ಊಟ ಮಾಡೋದಕ್ಕೆ ಕಾರಣ ನಾನೇ ಆಗಿವ್ನಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ, ಕೊಡು. ಪರವಾಗಿಲ್ಲ ಕಣೆ, ಜಟ್ಟಿ ಜಾರ್ ಬಿದ್ರುವೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂಗೆ ಅದೇಟ್ ಚಂದಾಗ್ ನಾಟಕ ಮಾಡ್ತಿದ್ಯಾ. ಒಳಗೊಂದು ಹೊರಗೊಂಡು ಮಾಡಿಕೊಂಡ್ ಮಾತಾಡೋರಿಗೆ ನಾಟಕ ಮಾಡೋ ಅವಶ್ಯಕತೆ ಇರ್ತದೆ. ನನಗೆ ಆ ಅನಿವಾರ್ಯತೆ ಇಲ್ಲ ಚಿಕ್ಕತ್ತೆ. ಇವತ್ತೇನಾಗದೋ ಅದಕ್ಕೆಲ್ಲ ಸೂತ್ರಧಾರಿನೇ ನೀವು ಅಂತ ನನಗ್ ಗೊತ್ತು ಚಿಕ್ಕತ್ತೆ. ಅವ್ವ, ಏನ್ ಮಾತಾಡ್ತಾವಳವ್ವ ಇವಳು? ಮಾತಾಡ್ಲಿರೆ, ನೀನ್ ಮಾತಾಡವ. ಆದ್ರೂ ನನಗೇನು ಗೊತ್ತಿಲ್ಲ ಅಂತ ಮುಕ್ಕುವಾಡ ಆಯ್ಕೊಂಡು ಓಡಾಡ್ತಾ ಇದ್ದೀರಾ. ನೀವು ನಾಟಕ ಮಾಡ್ಬೇಕು, ನಾನಲ್ಲ. ನಿಂಗಿದ್ ಗೊತ್ತೋದು ಈಟೊಂದ್ ತಡ ಐತೆ. ಹೌದು, ನಾನೆಯ ಸೂತ್ರಧಾರಿ. ಏನೀಗ? ಈಗ ಆರಂಭ ಕಣೆ, ಅಂತ್ಯ ಇನ್ನು ಕೆಟ್ಟದಾಗಿ. ಚಿಕ್ಕತ್ತೆ, ತಪ್ಪು ಮಾಡ್ಬಿಟ್ಟೆ ಅಂತ ಪ್ರತಿದಿನ ಕೊರಗ್ತಾ ಇದ್ದೆ. ಆದ್ರೆ ನೀವು ಸತ್ಯ ಆಚೆ ಹೇಳಿ ನನ್ ಕೊರಗ್ನೆಲ್ಲ ದೂರ ಮಾಡ್ಬಿಟ್ರಿ. ನನ್ ಗಂಡ ಮಾವಯ್ಯ ನನಗ್ ಶಿಕ್ಷೆ ಕೊಟ್ಟೋರೆ, ಅದನ್ ಸಂತೋಷವಾಗಿ ಅನ್ಭವಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಸತ್ಯ ಹೇಳಕ್ಕಾಗ್ದೆ ನಾನು ಅನ್ಭವಿಸ್ತಾ ಇದ್ನಲ್ಲ, ಅದ್ರ ಮುಂದ್ಗುಟೆ ಇದೇನು ಮಹಾ ಅಲ್ಲ ಬಿಡಿ ಚಿಕ್ಕತ್ತೆ. ನನ್ ಜೀವನದಲ್ಲಿ ನಾನೇ ಮೆಟ್ಕೊಂಡಿದ್ ಮಸಿನ ನೀವು ತೊಳ್ದು ದೊಡ್ಡ ಉಪಕಾರ ಮಾಡ್ಬಿಟ್ರಿ. ಬಿಡಿ, ಈ ತಟ್ಟೆಯಲ್ಲಿ ತಿನ್ನೋದು ಒಂಥರ ಮನ್ಸಿಗೆ ನೆಮ್ಮದಿ ಕೊಡ್ತದೆ. ಚಂಪಾ, ಬಡ್ಸು. ಅಣ್ಣಯ್ಯ, ಅದ್ಕೆಮ್ಮ ಏನಾದ್ರು ಬೇಕಾಗಿತ್ತೆ? ಏನು ಬೇಡ. ಯಾಕೆ ಬೇಸರದಲ್ಲಿ ಕೂತಿದ್ದೀರಾ? ಏನಾಯ್ತು ನಿಮ್ಗೆ? ಯಾವಾಗ್ಲೂ ನಮ್ ಗೌಡ್ರ ಜೊತೆಲಿ ಇರ್ತಿದ್ರಿ, ಏನಕ್ಕೆ ಒಂಟಿಯಾಗಿ ಕೂತಿದ್ದೀರಾ? ಅಣ್ಣ ತಮ್ಮಂಗೀಗ ನಾನು ಬ್ಯಾಡ್ವಾಗ ಹೋಗಿದ್ದೀನಿ ಅದ್ಕೆಮ್ಮ. ಈಗಿರೋ ಒಂದ್ ಪರಿಸ್ಥಿತಿಲಿ ಒಳ್ಳೆ ಮಾತುಗಳು ಕಿವಿಗೆ ಯಾವ್ದು ಹಿತವಾಯ್ತಿಲ್ಲ. ಅವ್ರ ಪರಿಸ್ಥಿತಿ ಹಂಗಾಗಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅಣ್ಣ. ನೋಡುವ ಬಿಡಿ, ಅವ್ರ ಮನ್ಸು ಹೊಸಿ ತಿಳಿ ಆಗ್ಲಿ. ತಿಳಿ ಆಗಕ್ಕೆ ಇಲ್ಲಿ ಎಲ್ ಬಿಡ್ತಾ ಇದಾರೋ ಅದ್ಕೆಮ್ಮ. ಏನ್ ಹೇಳ್ತಿದ್ದೀರಾ ಅಣ್ಣಯ್ಯ? ನಂಗೇನು ಅರ್ಥ ಆಯ್ತಾ ಇಲ್ಲ. ಹೊಸಿ ಬಿಡ್ಸಿ ಹೇಳಿ. ಆ ಸುಭಾಷಣ ನಮ್ಮ ಅಣ್ಣ ತಮ್ಮನ ಪರಿಸ್ಥಿತಿನ ಬಳಸ್ಕೊಂಡು ದಿನ ಕುರ್ಸಿ ಕುರ್ಸಿ ಹಾಳು ಮಾಡ್ತಾನೆ ಅದ್ಕೆಮ್ಮ. ಅಷ್ಟೇ ಅಲ್ಲ ಅದ್ಕೆಮ್ಮ,
ನಿಮ್ ಮೇಲೆ ಇಲ್ಸಲ್ದೆಲ್ಲ ಹೇಳಿ ಅಂಟಮ್ಮನ್ ಕೋಪನ ಹೆಚ್ಚಿಗೆ ಮಾಡ್ತಾವ್ರೆ. ಒಟ್ಟಲ್ಲಿ ಅವ್ರೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಅಂಟಮ್ಮನ್ ತಲೆನ ಕೆಡಿಸ್ತಾವ್ರೆ ಅದ್ಕೆಮ್ಮ. ಆ ಉದ್ದೇಶ ಯೋನಾದ್ರೂ ಆಗಿರ್ಲಿ ಅಣ್ಣಯ್ಯ, ಅದ್ ನೆರವೇರೋದಕ್ಕೆ ನಾನ್ ಅವಕಾಶ ಕೊಡಕ್ಕಿಲ್ಲ. ಅವ್ರ ಹೆಂಡ್ರು ನಾನಿನ್ನು ಬದುಕಿವ್ನಿ. ಅವ್ರು ಯೋನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇರಿ, ನಾನ್ ಹೋಗ್ಬಿಟ್ಟು ಗೌಡ್ರ ತಾವ ಮಾತಾಡ್ಕೊಂಡ್ ಬರ್ತೀನಿ. ಇಂಥದ್ದೇ ಹೋಗ್ಬೇಡಿ ನೀವು. ಮೊದ್ಲೇ ನಮ್ಮ ಅಂಟಮ್ಮನ್ ನಿಮ್ ಹೆಸರು ಹೇಳಿದ್ರೆ ಚಾನೆ ಕುದಿತಾವ್ನೆ. ಪರವಾಗಿಲ್ಲ ಅಣ್ಣಯ್ಯ, ಅವ್ರ ನನ್ ಮೇಲೆ ಏಟಾದ್ರೂ ಕೋಪ ಮಾಡ್ಕೊಳ್ಳಿ. ಅದ್ಕೆಮ್ಮ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಹೆದರ್ಕೋಬೇಡಿ ಅಣ್ಣ, ನಾನ್ ಮಾಡಿರೋ ತೆಪ್ಪಿಗೆ ಇವತ್ತು ಶಿಕ್ಷೆ. ಆದ್ರೆ ಹೆಂಡತಿ ಅನ್ನೋ ಅಧಿಕಾರ ಹಕ್ಕು ಇನ್ನ ಕಳ್ಕೊಂಡಿಲ್ಲ. ಅವ್ರಿಗ್ ನನ್ ಮೇಲೆ ಏನೇ ಅಭಿಪ್ರಾಯ ಇರ್ಬೋದು, ಆದ್ರೆ ನನಗ್ ಮಾತ್ರ ಅವ್ರ ಮ್ಯಾಲಿರೋ ಪಿರುತಿ, ಅಟ್ಟಿ ಮ್ಯಾಲಿರೋ ಗೌರವ ಹಂಗೆ ಅದೇ. ಯಾಕೆ ಅಂದ್ರೆ ಈ ಅಟ್ಟಿ ನಂದು, ಇಲ್ಲಿ ಇರೋರ್ ಎಲ್ರು ನನ್ನೋರು. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆಲೆ ನಾನಿಲ್ಲಿ ಇವ್ನಿ. ಅದ್ ಸರಿ ಹೋಗೋ ಗಂಟನುವೆ ನಮ್ಮ ಅಟ್ಟಿ ಮೊದಲ್ ತರಾನೇ ಇರ್ಬೇಕು. ಅದ್ರಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂನುವೆ ನಾನ್ ಬಿಟ್ಕೊಡ್ತೀಯ. ನೆಮ್ಮದಿನ ಹಾಳ್ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ಇದೇನ್ ಮಾಡ್ತಾ ಇದ್ದೀರಾ ಗೌಡ್ರೆ? ಗೌಡ್ರೆ ಮಾತಾಡಿ ಏನಾದ್ರು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಮರ್ವಾದೆಯಿಂದ ಹೊಂಟೋಗು. ಸರಿ ಗೌಡ್ರೆ, ನಾನು ಹೋಯ್ತೀನಿ. ಆದ್ರೆ ಹಗ್ಲೊತ್ತಲ್ಲೇ ಹಿಂಗ್ ಕುಡ್ಕೊಂಡ್ ಕೂತಿದ್ದೀರಾ, ಇದ್ ಸರಿಯೇ? ವಾ, ಭಾರಿ ದೊಡ್ಡ ಮನ್ಸಿ ನೀನು. ನೀನ್ ಸರಿ ತಪ್ಪಿನ ಬಗ್ಗೆ ಮಾತಾಡಕ್ ಬಂದಿದ್ದಿ. ಏಯ್, ನೀನ್ ಎಲ್ಲಾದ್ರ ಬಗ್ಗೆ ಮಾತಾಡೋ ಅಧಿಕಾರನ ಕಳ್ಕೊಂಡಿದ್ಯಾ? ಅವತ್ ನಿಮ್ಗೆ ಮನ್ಸಿಗ್ ನೋವಾಗಿತ್ತು, ಅದಕ್ಕೆ ಕುಡಿದ್ರಿ. ಅದನ್ನ ನಾನು ಅರ್ಥ ಮಾಡ್ಕತೀನಿ. ಅದನ್ನೇ ಚಟ ಮಾಡ್ಕೊಂಡು ದಿನ ಪೂರ್ತಿ ಕುಡಿತಾ ಇದ್ರೆ ನಿಮ್ ಆರೋಗ್ಯ ಯೋನ್ ಆಗ್ಬೇಡ ಅಂತ ಯೋಚನೆ ಮಾಡಿದೀರಾ? ನಿಮಗೆ ಮೇಲೆ ಕೋಪ ಇದ್ರೆ ಶಿಕ್ಷೆ ಕೊಡಿ, ಅದನ್ನ ನಾನ್ ಸಂತೋಷವಾಗಿ ಅನ್ಭವಿಸ್ತೀನಿ. ಅದನ್ ಬಿಟ್ಬಿಟ್ಟು ನಿಮಗ್ ನೀವು ಶಿಕ್ಷೆ ಕೊಟ್ಕೋಬೇಡಿ ಗೌಡ್ರೆ. ಗೌಡ್ರೆ, ನಾನ್ ನಿಮ್ ತಾವನೇ ಹೇಳ್ತಾ ಇರೋದು. ಏಯ್, ಯಾರೇ ನೀನು? ನನ್ನೊಂದ್ ಪ್ರಶ್ನೆ ಮಾಡಕ್ಕೆ ಏನ್ ಅಧಿಕಾರ ಇದ್ದದ್ದು ನಿಂಗೆ? ನಿಮ್ ಕೈಯಾರೆ 3 ಗಂಟೆ ಹಾಯಿಸ್ಕೊಂಡಿರೋ ನಿಮ್ ಹೆಂಡ್ರು ನಾನು. ಈ ಪ್ರಪಂಚದಲ್ಲಿ ನಿಮ್ನ ಪ್ರಶ್ನೆ ಮಾಡೋ ಹಕ್ಕು ಅಧಿಕಾರ ಎಲ್ರಿಗಿಂತ ಜಾಸ್ತಿ ನನ್ಗೆ ಇರೋದು. ಗಂಡ ಆದವನು ತೆಬ್ದಾರಿ ಹಿಡಿತಾ ಇದ್ರೆ ಹೆಂಡತಿ ಆಗಿರೋಳು ಅದನ್ನ ನೋಡ್ಕೊಂಡು ಸುಮ್ಕೆ ಇರಕ್ ಆಗಕ್ಕಿಲ್ಲ ಗೌಡ್ರೆ. ಯಾವಕ್ಕೂ ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯೋ ಅದೆಲ್ಲ ಯಾವತ್ತೋ ಹೊಂಟೋಯ್ತು. ಈಗ ನೀನು ನನ್ಗೇನು ಅಲ್ಲ. ನಾನ್ ನಿಮ್ಗೆ ಏನು ಅಲ್ದೆ ಇರ್ಬೋದು, ಆದ್ರೆ ನನಗೆ ನೀವೇ ಎಲ್ಲ. ನೀವ್ ಯಾವಾಗ್ಲೂನುವೆ ಸಂದಾಗಿರ್ಬೇಕು, ಅದೇ ನನಗ್ ಬೇಕಾಗಿರೋದು. ಮೊದ್ಲು ಈ ಅನಿಷ್ಟನೆಲ್ಲ. ಇದನ್ನೇನಾದ್ರೂ ಮುಟ್ಟಿದ್ರೆ ನನ್ ಮನ್ಸಾಗಿರಕ್ಕಿಲ್ಲ. ನೋಡೋ, ನೀನ್ ಈ ಮೊಸಳೆ ಕಣ್ಣೀರ್ಗೆಲ್ಲ ಹೊಂಟೋಯ್ತು.
ಈ ನಾಟಕದ ಮಾತ್ಗೆಲ್ಲ ಮರಳಾಗ ಕಾಲ ಯಾವತ್ತ ಹೊಂಟೋಯ್ತು. ಮೊದ್ಲು ಇಲ್ಲಿಂದ ಆಚ್ಕೋಗು. ನನ್ ಮಾತ್ನ ನೀವು ಕೇಳ್ತಾ ಇಲ್ಲ. ಕುಡ್ದು ಕುಡ್ದು ಹೆಂಗಾಗಿದ್ದೀರಾ? ಬ್ಯಾಡ ಗೌಡ್ರೆ. ಸುಮ್ಕೆ ನನ್ ಪಿತ್ತ ನತ್ತಿಗೇರಿಸ್ಬೇಡ. ಆಮೇಲೆ ಇಲ್ಲಿ ನಡೆಯೋದೇ ಬೇರೆ. ಸುಮ್ಕೆ ನಿಂದ ಹೊಂಟೋಗು. ನೀವ್ ನನಗ್ ಏನ್ ಬೇಕಾದ್ರೂ ಮಾಡಿ ಗೌಡ್ರೆ, ಆದ್ರೆ ನಿಮಗ್ ಮಾತ್ರ ಕುಡಿಯಕ್ ನಾನ್ ಬಿಡಕ್ಕಿಲ್ಲ. ಯಾಕ್ ಗೌಡ್ರೆ ನಿಲ್ಲಿಸ್ಬಿಡ್ರಿ? ತೀರ ಗಂಟ ಓಡಿರಿ ಗೌಡ್ರೆ. ನಾನೇನ್ ತೆಪ್ ಮಾಡಿಲ್ಲ ಅಂತ ಇಲ್ಲ, ನಾನ್ ತಪ್ಪು ಮಾಡಿರೋದಕ್ಕೆ ಶೆಡ್ ಅಲ್ಲಿ ತೆಪ್ಪಗ್ ಬಿದ್ದೀವ್ನಿ. ನೋಡಿ, ನಿಮಗ್ ನನ್ ಮೇಲ್ ಕೋಪ ಇದ್ರೆ ಬೇಕಾದ್ರೆ ನನ್ನ ಕೊಂದಾಕಿ, ಆದ್ರೆ ನಿಮ್ ಮಾತ್ರ ಹಾಳ್ ಮಾಡ್ಕೋಬೇಡಿ. ಇದನ್ನ ನೋಡಿ ಶಕ್ತಿ ನನಗಿಲ್ಲ ಗೌಡ್ರೆ. ಯಾಕೆ ಆಯ್ತದ? ಯಾಕೆ ಹಿಂಗ್ ನಾಟಕ ಆಡ್ತಾ ಇದ್ದಿ? ನಿನ್ ಮಾತ್ ನಂಬಕ್ಕಿಲ್ಲ ಅಂತ ಗೊತ್ತಿದ್ರುವೆ ಹಿಂಗ್ ನಾಟಕ ಆಡ್ತಿಯಲ್ಲ, ಏನು ಅನ್ಸಕ್ಕಿಲ್ವಾ? ನೋಡು, ಸುಮ್ಕೆ ಪಿತ್ತ ನತ್ತಿಗೇರಿಸ್ಬೇಡ. ಗೌಡ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಕುಡಿಯೋಕಿಲ್ಲ ಅಂತ ಹೇಳಿ ಈಗ್ಲೇ ನಾನು ಇಲ್ಲಿಂದ ಹೊಂಟೋಯ್ತೀನಿ. ಏಯ್, ನಿನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಆಯ್ತಲ್ಲ. ಆಚೆಗೆ ಮೋಸ್ಕಾತೆ, ನನ್ ಜೀವನನೇ ಹಾಳು ಮಾಡ್ಬಿಟ್ಟೆ. ಹಲೋ, ಯಾರು? ಚಂಪಾ, ನಾನ್ ಕಣವ ರತ್ನ ಮಾತಾಡ್ತಿದ್ದೀನಿ. ಅವ್ವ, ನೀವಾ? ಓ ಕಣವ್ವ, ಎತ್ಕರ್ಳು ಮಗಳು ಹೆಂಗಿದಳೋ ಏನೋ ಅಂತ ತಿಳ್ಕೋಬೇಕು ಅಂತ ಕನ್ವರ್ಸ್ತು. ಯಾರಿಗೂ ಫೋನ್ ಮಾಡಕ್ಕಾಗಕ್ಕಿಲ್ವಲ್ಲ ಈ ಪರಿಸ್ಥಿತಿಲಿ, ಅದಕ್ಕೆ ನಿಂಗ್ ಮಾಡ್ದೆ ಕಣವ. ವಿದ್ಯಾ ನಿನ್ ಫೋನ್ ನಂಬರ್ ಇಟ್ಕೊ ಅಂತ ಕೊಟ್ಟಿದ್ಲು. ಪರವಾಗಿಲ್ಲ ಅವ್ವ, ನಂಗೆ ಅರ್ಥ ಆಯ್ತದೆ. ಅಂದಾಗೆ ವಿದ್ಯಾ ಹೆಂಗಿದಳವ? ಪರಿಸ್ಥಿತಿ ಹೆಂಗದೆ ಅನ್ನೋದು ನಿಮ್ಗೂ ಗೊತ್ತದೆ. ಅರ್ಥ ಆಯ್ತದೆ ಕಣವ. ಒಂದೇ ಒಂದ್ ಕಿತ ಅವಳ ಕೂಟೆ ಮಾತಾಡ್ಬೋದಾ? ಸರಿ ಅವ್ವ, ಹಂಗೆ ಇರಿ, ಫೋನ್ ಕೊಡ್ತೀನಿ. ವಿದ್ಯಕ್ಕ, ವಿದ್ಯಕ್ಕ, ಏಳ್ ಚಪ್ಪ. ನಿಮ್ಮ ಅಮ್ಮ ಅವರು ಫೋನ್ ಮಾಡವ್ರೆ. ನಿಮ್ ಕೂಟೆ ಮಾತಾಡ್ಬೇಕು ಅಂತ ಆಸೆ ಪಡ್ತವ್ರೆ. ತಕ್ಕಳಕ್ಕ, ಮಾತಾಡು. ಮಾವಯ್ಯ ತವ್ರಿನ ಸಂಬಂಧ ಕಳ್ಕೋಬೇಕು ಅಂತ ಹೇಳೋರೆ. ಅವ್ರ ಮಾತ್ ಮೀರಿ ನಾನ್ ಹೆಂಗ್ ಚಂಪ ಮಾತಾಡ್ಲಿ? ವಿದ್ಯಕ್ಕ, ಮಾವನ್ ಮಾತ್ ಏಟ್ ಮುಖ್ಯನೋ ಅಪ್ಪ ಅವ್ವನ್ ಆತಂಕ ದೂರ ಮಾಡ್ಬೇಕಾಗಿರೋದು ನೀನೇ ಅಲ್ವೇನಕ್ಕ? ದೊಡ್ಡ ಮಾವ ಇವ್ರು, ನೀವಲ್ಲಿಗೆ ಹೋಗ್ಬಾರ್ದು, ಅವ್ರಿಲ್ಲಿಗೆ ಬರ್ಬಾರ್ದು ಅಂತ ತಾನೆ. ಫೋನಲ್ಲಿ ಮಾತಾಡಿದ್ರೆ ಏನು ಆಗಕ್ಕಿಲ್ಲ. ಒಂದ್ ಕಿತ್ತ ಮಾತಾಡು, ಅವ್ರಿಗೂ ವಸಿ ನಿರಾಳ ಆಯ್ತದೆ. ತಕ್ಕಳಕ್ಕ, ಏನು ಆಗಕ್ಕಿಲ್ಲ. ಮಾತಾಡಕ್ಕ, ಫೋನಲ್ಲ ಅವ್ರೆ. ಅವ್ವಾ, ವಿದ್ಯಾ, ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಸಂದಾಗಿದ್ಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ವ, ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹಿಂಗೆ ಅಲ್ಲೇ ನಾವ ನಡ್ಕೋತಾ ಇದ್ದಿದ್ದು. ತಿನ್ನೋರು ನೀರ್ ಕುಡಿಲೇಬೇಕು ಅನ್ನಂಗೆ ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಿದ್ ಬಿಡವ್ವ. ನಾವ್ ಯಾರಿಗೂ ಗೊತ್ತಾಗಕ್ಕಿಲ್ಲ, ಅದ್ರಿಂದ ಯಾರಿಗೂ ಏನೂ ಆಗಕ್ಕಿಲ್ಲ ಅಂತ ಮುಚ್ಚಿಟ್ರುನುವೆ ಕಾಲ ಅನ್ನೋದು ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅನ್ನೋ ಮಾತು
ದಿಟ ಅಲ್ವೇನವ್ವ? ಇವತ್ ನೀನ್ ಕಷ್ಟ ಅನ್ಭವಿಸಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಮಗಳೇ. ಕಾರಣ ಯಾರಾಗಿದ್ರುನುವೆ ಇವತ್ ನಾನ್ ಅನ್ಭವಿಸ್ತಾ ಇರೋ ಕಷ್ಟಕ್ಕೆ ನಾನೇ ಅರ್ಹಳ ಅಲ್ಲೇನವ್ವ? ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಹೊರತು ಬೇರೆ ಯಾರು ಅಲ್ಲ. ಸರಿ ಕಣಮ್ಮ, ನೀನ್ ಈ ಕಷ್ಟನ ಹೆಂಗ್ ಎದುರಿಸ್ತಾ ಇದೀಯವ್ವ? ಅವ್ವ, ನಾನ್ ನಿನ್ ಮಗಳು. ಹುಡ್ದಾಗಿಂದನುವೆ ನೀನ್ ಅನ್ಭವಿಸಿರೋ ಕಷ್ಟನ ನೋಡ್ಕೊಂಡ್ ಬೆಳ್ದಿರೋಳು. ಜೀವನದಲ್ಲಿ ನಿನ್ಗಿಂತ ಕಷ್ಟ ನಂಗೇನು ಇಲ್ಲ ಬಿಡವ್ವ. ನನ್ ಪರಿಸ್ಥಿತಿನೇ ಬೇರೆ ಕಣವ. ಏನೇ ಆದ್ರೂ ನನ್ ಗಂಡ ನನ್ ಜೊತೆಗಿದ್ದ. ಬೆನ್ ತಟ್ಟಿ ಬೆಂಬಲವಾಗಿ ನಮ್ಮ ಅತ್ತೆ ಅವರೇ. ನಾನ್ ನನ್ ಮಕ್ಳಿಗೋಸ್ಕರ ಬದುಕ್ಬೇಕು ಅನ್ನೋ ಆಸೆ ಕನ್ಸು ನನ್ಗೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡ್ತು. ಆದ್ರೆ ನನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ನನ್ ಜೊತೆಲಿ ಇಲ್ವೇನವ್ವ? ಆ ಮಗಿಗೋಸ್ಕರ ಬೇರೆ ಏನೇ ಕಷ್ಟ ಬಂದ್ರುನುವೆ ನಾನ್ ಎದುರಿಸ್ತೀನಿ ಕಣವ್ವ. ನನ್ ಬದುಕೋದಕ್ಕೆ ಇದು ಒಂದ್ ಕಾರಣ ಸಾಕೇನೇನವ್ವ? ಅವ್ವ, ನನ್ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಅಜ್ಜಿ, ಅಪ್ಪ, ಸರು ಎಲ್ರು ಹೆಂಗವ್ರೆ? ನೀನ್ ಹೆಂಗಿದ್ಯೋ ನಾವು ಹಂಗೆ ಇದೀವಿ ಕಣವ. ಸರಿ, ಹುಷಾರು. ಸರಿ ಕಣವ್ವ. ಲೇ ಇವಳೆ, ಇದ್ಯಾ? ಅಕ್ಕ, ಸಿಕ್ಕಾಕೊಂಡ್ಬಿಟ್ವಿ ಅಕ್ಕ. ಏನ್ರೆ ಮಾಡ್ತಾ ಇದ್ರಿ ಇಬ್ರು? ಇದ್ಯಾಕೆ ಒಳ್ಳೆ ಕಳ್ರಂಗ್ ನೋಡ್ತಾ ಇದ್ದೀರಿ? ಅದೇನ್ ಮಾತಾಡ್ತಾ ಇದ್ರಿ? ಅಜ್ಜಿ, ಅದು ನಾನು ಅದು ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ರು. ಹಂಗೆ ನಾನ್ ಸಹಾಯ ಮಾಡೋಣ ಅಂತ ಬಂದಿದ್ದು. ಆಟೆಯ. ಲೇ, ನಾನ್ ನಿನ್ಗೆ ಹೇಳಿರ್ಲಿಲ್ವೇನೆ ನೀನ್ ಇಂಥ ಕಷ್ಟದ ಕೆಲ್ಸ ಮಾಡೋದ್ ಬೇಡ ಅಂತ? ಲೇ, ಈಟೆ ಅಲ್ಲ, ಆಮ್ಯಾಕೆ ಈ ಬಟ್ಟೆ ಬರೆ ತೊಳೆಯೋದೆಲ್ಲ ಮಾಡ್ಬೇಡ. ಚಂಪನ್ ಕೈಲಿ ಕೊಡು, ಅವಳು ಮಿಷನ್ಗೆ ಹಾಕಿ ಕೊಡ್ತಾವಳೆ. ಸರಿ ಅಜ್ಜಿ. ಹಾ, ಯಾಕೆ ಅಡ್ಗೆ ಗಿಡ್ಗೆ ಏನು ಮಾಡ್ಕೊಳಕ್ ಹೋಗ್ಬೇಡ ನೀನು. ಏ ಚಂಪಾ, ಅಲ್ಲಿಂದಾನೆ ಬರೋ ತರ ವ್ಯವಸ್ಥೆ ಮಾಡ್ಕೊಡು. ಸರಿ ಅಜ್ಜಿ. ಆಮ್ಯಾಕೆ ಖಾರದ ಪದಾರ್ಥ ಇವಳೇನಾದ್ರು ತಿನ್ಗಿಂದ್ರೆ ನನ್ ಗತಿ ಏನು? ನಿಂಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಈ ತರಕಾರಿ ಗಿರ್ಕಾರಿನೇ ಬೇಯಿಸ್ಕೊಂಡ್ ತಿನ್ನು, ಖಾರ ಪಾರ ತಿನ್ಬೇಡ. ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡ್ಬೇಕು. ನಾನು ಹೇಳಿದ್ದು ನಿನ್ಗೂ ಅರ್ಥ ಆಯ್ತೆ? ಆಯ್ತು ಅಜ್ಜಿ. ನೋಡೇ, ನೀನು ಬಾಯಿ ರುಚಿಗೆ ಸಿಕ್ಕಿದ್ದೆಲ್ಲ ತಿಂದ್ರೆ ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಲೇ ಚಂಪಾ, ಅಡಿಗೆ ಮನೆಯಲ್ಲಿ ಕಸಾಯಿ ಮಡಗಿವ್ನಿ, ಹೋಗ್ ತಗಂಬ. ಸರಿ ಅಜ್ಜಿ. ಆಮ್ಯಾಕೆ ಈ ಟೇಮಲ್ಲಿ ನೀನು ಶಾನೆ ಎಚ್ಚರಿಕೆಯಿಂದ ಇರ್ಬೇಕು. ನೀನೇನಾದ್ರೂ ಸಣ್ಣ ಎಡವಟ್ಟು ಮಾಡ್ಕೊಂಡ್ರು ಹೊಟ್ಟೆಲಿರೋ ಮಗುಗೆ ಕಷ್ಟ ಆಯ್ತದೆ. ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ ನಿಮ್ಮ ಅವ್ವ ನೆಟ್ಟಿಗೆ ಹೇಳ್ಕೊಟ್ಟಿದ್ದಿದ್ರೆ ಸರಿಯಾಗಿರೋದು. ಏನ್ ಮಾಡಿಯೇ, ಅವಳು ನೆಟ್ಟಿಗೆ ನ್ಯಾರವಾಗಿ ನಿನಗ್ ಬುದ್ಧಿ ಕಲ್ಸಿದ್ದಿದ್ರೆ ಇವತ್ತು ನಮ್ಮ ವಂಶದ ಕುಡಿಗೆ ಇಂಥ ಕಷ್ಟ ಬರ್ತಿತ್ತೆ? ಅಜ್ಜಿ, ಇದ್ಯಾಕಜ್ಜಿ? ಯಾಕೆ ಅಂದ್ರೆ ಹೊಟ್ಟೆಗಿರೋ ಮಗು ಸಂದಾಗಿರ್ಬೇಕು ಅಂತ ಕಣಂತೆ. ಕುಡಿ. ಅಜ್ಜಿ, ಇದ್ ಸಾನೆ ಕಹಿ ಆಗದೆ. ಔಷಧಿ ಅಂದ್ಮ್ಯಾಕೆ ಕೈ ಆಗಿರದೆ ಏನ್ ಸಿಹಿ ಆಗಿರ್ತದೆ?
ನಮ್ ದೇಹಕ್ಕೆ ಒಳ್ಳೇದ್ ಮಾಡೋ ಔಷಧಿನೇ ಆಗ್ಲಿ, ನಮಗ್ ಒಳ್ಳೇದ್ ಬಯಸೋ ಜನವೇ ಆಗ್ಲಿ, ಯಾವತ್ತು ಕಹಿಯಾಗೇನೆ ಇರೋದು. ಅಜ್ಜಿ ಇಲ್ಲ, ವಾಂತಿ ಬರೋ ತರ ಆಯ್ತೈತೆ. ನೀನೇನಾದ್ರೂ ವಾಂತಿ ಮಾಡಿದ್ರೆ ಎರಡು ಲೋಟ ಕುಡಿಸ್ಬಿಡ್ತೀನಿ. ಒಂದು ಗುಟುಕು ಬಿಡದ ಕುಡಿ, ಒಸಿ ಹೊತ್ತು ಕೈ ಆಗಿರ್ತದೆ, ಆಮೇಲೆ ಎಲ್ಲ ಸರಿ ಹೋಯ್ತದೆ, ಕುಡಿ. ಅಂದಂಗೆ ನಾನು ಹೇಳಿದ್ದೆಲ್ಲ ಗೆಪ್ತಿಯಲ್ಲಿ ಇದೆ ತಾನೇ? ಹ್ಞೂ ಅಜ್ಜಿ. ನಾನು ಏನ್ ಹೇಳಿದ್ರು ನಮ್ಮ ಅಟ್ಟಿ ಹಸು ನಂಗೆ ಹಿಂಗೆ ತಲೆ ಅಲ್ಲಾಡ್ಸೋದೊಂದು ಕಲ್ತು ಬಿಟ್ಟಿದೀಯ. ಅದೇನ್ ಅರ್ಥ ಆದದೋ ಏನೋ, ನಾನಂತೂ ಕಾಣೆ. ಚಂಪಾ, ನನ್ಗೊಂದ್ ಸಹಾಯ ಮಾಡಕ್ಕಾಗತ್ತೆ? ಅದೇನ್ ಯೋಳಕ್ಕ? ಏನೂ ಇಲ್ಲ ಚಂಪಾ, ನನ್ ರೂಮಲ್ಲಿ ಬುಕ್ ಅದೆ, ಅದ್ನ ತಂದ್ಕೊಡಕ್ಕಾಗತ್ತೆ? ಚಂಪಾ, ಪರೀಕ್ಷೆ ಬೇರೆ ಹತ್ರ ಬರ್ತದೆ, ಅದಕ್ಕೆ ಓದ್ಕೊಳ್ಳೋದಕ್ಕೆ. ಅಕ್ಕ ನಾನಾ? ಈ ಕೆಲ್ಸ ನೀನ್ ಬಿಟ್ರೆ ಬೇರೆ ಯಾರು ಮಾಡಕ್ ಆಗಕ್ಕಿಲ್ಲ ಚಂಪಾ. ಇಲ್ಲ ಅನ್ಬೇಡ ಚಂಪಾ. ಸರಿ ಅಕ್ಕ, ತಂದ್ಕೊಡ್ತೀನಿ ಬಿಡಿ. ಸರು, ಯಾರಿಗೂ ಗೊತ್ತಾಗ್ದಂಗ್ ತಕ್ಕಂಬಾ. ತಕ್ಕ.